ತುಂಬಾನೇ ಟಫ್ ಇದ್ದಾರೆ. ಈ ಸೆಲೆಬ್ರಿಟೀಸ್ ಎಲ್ಲಿ ಹೋಗ್ತಾರ ಅಲ್ಲೆಲ್ಲ ಅವ್ರ ಹಿಂದೆ ಹೋಗಿ ಅವ್ರ ಹಿಂದೆ ಬಿದ್ದು ಅವ್ರು ಎಷ್ಟೇ ಉಗಿದ್ರು ಉಗಿಸ್ಕೊಂಡು ಒಂದ್ ಫೋಟೋಗೋಸ್ಕರ ಮುಗಿ ಬೀಳ್ತಾರಲ್ಲ, ಬೆನ್ನಗ್ ಬಿದ್ದು ಬೇತಾಡ್ತಾರ. ಆ ತರ ನಾನು ಡೈಲಿ ಅವ್ರ ಹಿಂದೆ ಹೋಗ್ತಾನೆ ಇದೀನಿ. ಏನೇ ಮಾಡಿದ್ರು ಬೆಂಡೆ ಆಗಲ್ಲ ಬಾಸ್ ಅವರು. ತುಂಬಾನೇ ಕಷ್ಟ. ಇದ್ಯಾಕೋ ಬರೀ ಇಂಪಾಸಿಬಲ್ ಅಲ್ಲ, ಡಬ್ಬಲ್ ಇಂಪಾಸಿಬಲ್ ಅನ್ಸ್ತಿದೆ ಬಾಸ್. ಏನೋ ನೀನು ಹುಡುಗಿರು ನಿನಗೆ ಬೀಳ್ತಿಲ್ಲ ಅಂದ್ರೆ ಅರ್ಥ ಅವ್ರು ಬೀಳ್ತಿಲ್ಲ ಅಂತಲ್ಲ, ನಿನಗೆ ಬೀಳಿಸ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಅರ್ಥ. ನಿನಗೆ ಆ ಟ್ಯಾಲೆಂಟ್ ಇಲ್ಲ, ನಿನ್ ಕೈಲಾಗದೆ ಇರೋನು ಅಂತ ಅರ್ಥ. ನಿನಗೆ ಆ ಟ್ಯಾಲೆಂಟ್ ಇಲ್ಲ, ನಿನ್ ಕೈಲಾಗದೆ ಇರೋನು ಅಂತ. ಅದನ್ನ ಒಪ್ಕೋ. ಅದನ್ನ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಕತೆ ಹೊಡೆಯಕ್ ಬರ್ಬೇಡ ಅನ್ನೋ ನೀನು. ಅದನ್ನ ಒಪ್ಕೋ. ಅದನ್ನ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಕತೆ ಹೊಡೆಯಕ್ ಬರ್ಬೇಡ ಅನ್ನೋ ನೀನು. ನೀನು ಅವತ್ತಷ್ಟೆಲ್ಲ ಮಾತಾಡ್ದೆ ಅಂತ ನಿನಗೆ ಕೆಲಸ ಕೊಟ್ಟೆ, ಆದ್ರೆ ನೀನ್ ಏನೋ ಮಾಡ್ತಿದ್ಯಾ. ನೀನು ಕೆಲ್ಸಗಾರ ಅಂತ ಪ್ರೂವ್ ಮಾಡ್ತಿಲ್ಲ, ಬರೀ ಮಾತಾಡಕ್ ಲಾಯಕು ಅಂತ ಪ್ರೂವ್ ಮಾಡ್ತಾ ಇದೀಯ ಅಷ್ಟೇನೆ. ಕೈಲಾಗದೆ ಅಂತ ಆಡ್ತಿದ್ಯಲ್ಲೋ, ನಿನ್ ಕೈಲಿ ಆಗಲ್ಲ ಅಂದ್ರೆ ಹೋಗ್ಬಿಡಪ್ಪ, ನಾನು ಬೇರೆ ನೋಡ್ಕೋತೀನಿ. ಅಯ್ಯೋ ಬಾಸ್, ನಾನ್ ಸೋತೆ ಅಂತ ಎಲ್ಲ ಹೇಳ್ದೆ. ಜಸ್ಟ್ ನನ್ನ ಫ್ರಸ್ಟ್ರೇಷನ್ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಆರಾಮಾಗಿ ಅವ್ರನ್ನ ಬುಟ್ಟಿಗೆ ಬೀಳ್ಸ್ಕೋದು ಅಂತ ಅನ್ಕೊಂಡೆ, ಬಟ್ ಅದು ತುಂಬಾ ಕಷ್ಟ ಬಾಸ್. ತುಂಬಾನೇ ಡಿಫ್ರೆಂಟ್ ಲೇಡಿ ಬಾಸ್ ಅವರು. ಮುಚ್ಚ ಬಾಯ್. ಏನೋ ಡಿಫ್ರೆಂಟ್ ಅದು ಲೇಡಿನೇ ತಾನೆ. ಅವಳು ಹುಡುಗಿನೇ ಅಲ್ವೇನೋ, ಅವಳಿಗೂ ಹಾರ್ಟ್ ಇದೆ ತಾನೆ. ಅಂಡ್ ಆ ಹಾರ್ಟ್ ಒಳಗಡೆ ಹುಡುಗರಿಗಿಂತ ಜಾಸ್ತಿ ಫೀಲಿಂಗ್ಸ್ ಇರುತ್ತೆ ಹೆಣ್ಮಕ್ಳಿಗೆ. ಅವ್ರಿಗೂ ಒಂದು ವೀಕ್ ಪಾಯಿಂಟ್ ಅಂತ ಇರುತ್ತೆ ಕಣ. ನೀನು ಆ ವೀಕ್ ಪಾಯಿಂಟ್ ನ ಹಿಡಿಬೇಕೆ ಹೊರತು ನೀನೇ ವೀಕ್ ಅಂತ ಅನ್ಕೊಳ್ಳೋದಲ್ಲ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.